ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಂಚಾರಿ ನಿಯಮಗಳು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪಾಲಿಸಬೇಕು ಅಂತ ವಿಜಯಪುರ ಜಿಲ್ಲಾ ಪೊಲೀಸರಿಂದ ನಗರದ ಗಾಂಧಿ ಚೌಕ ಪೊಲೀಸ್ ಠಾಣೆ ಆವರಣದಲ್ಲಿ ಸಭೆ ಮಾಡಲಾಯಿತು. ವಾಹನ ಸವಾರರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರದು. ಇನ್ನು ತಪ್ಪದೆ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡಬೇಕು. ಇನ್ನು ಮಾರ್ಕೆಟ್ನಲ್ಲಿ ವ್ಯಾಪಾರಸ್ಥರು ಎಲ್ಲೆಂದರಲ್ಲಿ ಬೈಕ್ ಸೇರಿದಂತೆ ವಾಹನ ನಿಲ್ಲಿಸಬಾರದು ಅಂತ ಜಿಲ್ಲಾ ಪೊಲೀಸರು ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳಿಕೆ ನೇತೃತ್ವದಲ್ಲಿ ಸಿಟಿ ರೌಂಡ್ ಹಾಕಿದ್ರು. ಈ ವೇಳೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಗಾಂಧಿ ಚೌಕ ಹಾಗೂ ಸಂಚಾರಿ ಪೊಲೀಸರು ಉಪಸ್ಥಿತರಿದ್ದರು. ಒಂದು ತೊಗೊಂಡು ಎಷ್ಟು ಗಂಟೆಗೆ ಹೋಗಿರ್ತಾರಲ್ಲ? ಬೆಳಿಗ್ಗೆ 4 ಗಂಟೆಗೆ ಹೋಗಿ ಆಮೇಲೆ ಅಲ್ಲಿ ತೊಗೊಂಬಂದು ಇಲ್ಲಿ ಎಷ್ಟು ಗಂಟೆಗೆ ಬರ್ತಾರೆ? 6:30 ಮಧ್ಯಾಹ್ನ ಮುಗಿತದ ಅಷ್ಟು ತೊಗೊಂಬಂದ್ಬಿಡ್ತಾರಲ್ಲ. ಲಾರಿಗಂತ ತರ್ತಿರ್ಬೇಕಂಗ ಮತ್ತೆ ಆ ಥರ ಹಾಂ ರಾಜು ಬರ್ತಾರ ಮಾತಾಡಿದ್ರೆ ಅದಕ್ಕೆ ಕೇಳಿದ್ದೆ ಎಲ್ಲಿ ಐಡೆಂಟಿಫೈ ಅವ್ರಿಗೆ ಕೇಳ್ರಿ. ನಮ್ದು ಎಲ್ಲ ಒಟ್ಟು ನಡೀತದ್ರಿ. ಈಗ ಗಾಡಿಗಳು ನಿಂದಿರ್ತಾರೆ, ಪಟ್ಪಟ್ಟಿ ನಿಂದಿರ್ತಾರೆ, ಆಟೋಗಳು ನಿಂದಿರ್ತಾರೆ. ನಮಗೆ ದುಡ್ಕೊಂತಿಲ್ಲ ಜಾಗ ಇಲ್ರಿ. ಈಗ ನಮಗೆ ಅಲ್ಲಿ ಸರ್ಸಂದ್ರೆ ನಮ್ಗೆ ದುಡ್ಕೊಂಡ ಹಿಂದೆ ಸರ್ದ ನಾವು ಕೂತು ವ್ಯಾಪಾರ ಮಾಡ್ತೀವಿ. ಕೊಡೋದಿಲ್ಲ ನಾವು. ಈಗ ನಿಮಗೂ ಅದೊಂದು ಜಾಗ ಫಿಕ್ಸ್ ಮಾಡಿ ಅಲ್ಲ ನೋಡಿ ಹೇಳ್ತೀವಿ, ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಅಲ್ಲಿ ನಾವು ನೀರಿನ ಸೌಕರ್ಯ ಜನ ನಿಮ್ಮಲ್ಲಿ ಇಲ್ಲಿ ಬಾಜಿ ಮಾಡ್ತಾರೆ, ತರಕಾರಿ ಮಾರ್ತಾರೆ, ಅದು ಗೊತ್ತಾಗೋಂಗ್ ನಾವು ಅಲ್ಲಿ ಐಡೆಂಟಿಫೈ ಮಾಡ್ತೇವೆ. ಅದನ್ನ ಜನ ಬರೋದಿಲ್ಲ ಸರ್, ಇಟ್ಟು ಬರೋದಿಲ್ಲ ಜನ ಅಲ್ಲಿ ಇಟ್ಟು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಹುಡುಕಾಡ್ಕೊಂಡ್ ಬರಬೇಕಲ್ಲ ಅವರು. ನೀವೆಲ್ಲ ಒಂದೇ ಕಡೆ ಇದ್ರೆ ಬರ್ಬೇಕಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು ಅವರು? ಓಣಿ ಮಾರೋದು ಆಗ್ತಾರೆ. ನಿಮ್ಗ ನೀವು ರಸ್ತೆ ಮ್ಯಾಗ ಕುಂದ್ರೋದು ಬೇಡ, ಆ ಟ್ರಾಫಿಕ್ ಸಂಚಾರಕ್ಕೆ ಅಡಚಣೆ ಆಗೋದು ಬೇಡ, ಪಾದಚಾರಿಗಳಿಗೆ ಹೋಗೋದು ಬರೋರಿಗೆ ಅನುಕೂಲ ಆಗಬೇಕು, ಅವ್ರಿಗೂ ತೊಂದರೆ ಆಗೋದು ಬೇಡ. ಆ ರೀತಿ ನಿಮಗೆ ಒಂದ್ ಕಡೆ ಜಾಗ ಮಾಡ್ಕೊಳ್ಬೇಕಂತೇಳಿ ಕಮಿಷನರ್ ಕರೆದು ನಾವು ಅವ್ರು ಕಾರ್ಪೊರೇಷನ್ದಾಗ ನಿಮಗೆ ಒಂದು ಜಾಗ ತೋರಿಸ್ತಾರೆ. ಆ ಜಾಗದಾಗ ನಿಮಗೆ ಏನು ನೀರಿನ ಅನುಕೂಲ, ಗಾಳಿ, ಬಿಸಿಲಿಗೆ ಏನು ತೊಂದರೆ ಆಗದಂಗೆ ಒಂದೇನೋ ಅನುಕೂಲ ಮಾಡಿಕೊಡು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಬೆಳಕು ಇರ್ಬೇಕು, ನೀವು ಸಾಯಂಕಾಲ ಆದ್ರೆ ಅಂತ ಒಂದು ಸೌಕರ್ಯ ಮಾಡಿಕೊಡ್ತೇವೆ. ಆ ಜಾಗದಾಗ ಕೂತು ಮಾರಾಟ ಮಾಡ್ರಿ. ಅಲ್ಲಿಂದ ನೀವು ಎಲ್ಲರೂ ಒಂದೇ ಕಡೆ ಇದ್ರೆ ಜನ ತಗೋರು ಬಂದೇ ಬರ್ತಾರೆ ವ್ಯಾಪಾರಿಗಳು. ವ್ಯಾಪಾರ ಮಾಡೋದಿಲ್ಲ. 10 ಗಂಟೆ ಫಸ್ಟ್ ಸ್ಟ್ರೀಟ್ ಐಡೆಂಟಿಫೈ ಮಾಡಿ. ಫಸ್ಟ್ ಪ್ರಯಾರಿಟಿ ಒಳಗೆ ಯಾವ್ದು ಬೇಕು, ಸೆಕೆಂಡ್ ಪ್ರಯಾರಿಟಿದಾಗ ಯಾವ್ದು ಬೇಕು ನೀವು ಐಡೆಂಟಿಫೈ ಮಾಡಿ ಕೊಡ್ರಿ. ನಾವು ಒಂದು 4 ಮಂದಿ ಸೇರಿ ಏರ್ಕೊಂಡು ಟ್ರಾವೆಲ್ ಮಾಡಿ ಅದಕ್ಕೆ ನಿಮ್ಗೆ ಯಾವುದ್ಯಾವುದು ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಮಹಿಳಾ ಸುದ್ದಿ ಬಿಡು. ಈಗ ಮೊದಲು ಮಾಡಿ ಮಹಿಳಾದಾಗ ಹೋಗಿ ನಾವು ಈಗ ಅಲ್ಲಿ ಒಂದು ಜಾಗ 4 ಜಾಗ ಸ್ಟ್ರೀಟ್ ಐಡೆಂಟಿಫೈ ಮಾಡಿದ್ರೆ ನಾವು ಏನಂತಿಂದ ನೀವೆಲ್ಲ ನಿಮ್ಗೆ ಎಲ್ಲಿ ಅನ್ನಿಸ್ತಾ ಒಂದು 4 ಪಾಯಿಂಟ್ ಹೇಳಿ. ನಾವು 4 ಪಾಯಿಂಟ್ ಹೇಳಿ ಅವ್ರಿಗೆ. ಜಾಗನ ಅವ್ರು ಯಾರು ಹೇಳಿದ್ರು ಜಾಗನ ನೋಡ್ಬೇಕಲ್ಲ ಅವ್ರು. ನೀವೆಲ್ಲ ಅಂಗಡಿಯಾಗ ಸಮಸ್ಯೆ ಹೇಳಲ್ಲ. ಮತ್ತೆ ಏನು ಡಿಸ್ಕಸ್ ಮಾಡಾಕ್ತಾರೆ ಹೇಳಿದ್ರೆ ನಾನು ಅವ್ರಿಗೆ ಬ್ಯಾರಿಕೇಡ್ ಇಲ್ಲಿ ಒಂದು ಸೈಡ್ ಪೂರ್ತಿ ಅಂತಾರೆ ಬ್ಯಾರಿಕೇಡ್ ಹಾಕ್ಕೊಂಡು ನಮಗೆ ಏನಂತ ಬೀದಿ ಬದಿ ವ್ಯಾಪಾರಸ್ಥರಲ್ಲ ಅವರೇ ಅವಕಾಶ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಈಗ ಮಗನಿಗೆ ಕಿರಾಣಿ ಪಾರ್ಕಿಂಗ್ ಇಲ್ಲಂದ್ರೆ ಯಾವುದೇ ವ್ಯಾಪಾರ ನಮ್ದು ಮಂದಿಗೆ ಪಾರ್ಕಿಂಗ್ ಕೊಟ್ಟರೆ ವ್ಯಾಪಾರ ವ್ಯಾಪಾರ ಮಾಡಿ ನಮ್ಗೆ ವ್ಯಾಪಾರ ಮಾಡಿ. ಪಾರ್ಕಿಂಗ್ ಇಲ್ಲಂದ್ರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಜಾಗ ಬೇಕಲ್ಲ. ನಮ್ಮ ಮಣ್ಣಿಗೆ ಆಟೋ ಮಾಲ್ ತರ್ತೀವಿ, ನಮಗೆ ನಿಂದ್ರೆ ಕೊಡಂಗಿಲ್ಲ ರೀ. ಕಾಯಿಪಲ್ಯದವ್ರು ನಮಗೆ ನಮ್ಮ ಗಾಡಿಗಳು ಆಟೋ ಹಾಕೋಬೇಕಪ್ಪ, ಗಾಡಿ ನಿಂದ್ರೆ ಕೊಡಂಗಿಲ್ಲ ರೀ ನಮಗೆ.
ನಮ್ಗೆ ಮಾಲ್ ತಂದು ಇಟ್ಟಿದ್ದೀವಿ ನಾವು ಮಾಲ್ ತಂದು ಇಟ್ಲಾಗ ನಮ್ಗೆ ಪರ್ಮಿಷನ್ ಕೂಡ ಇದು ಹೊಟ್ಟೆ ಇದೇ ಬರೋಂಗಿಲ್ಲ ಗಾಡಿ ನೋಡಿ ನಾವು ಕೇಳಿದ್ವಿ ಮಾಲ್ ತೊಗೊಂಡ್ತೀವಿ ನಮ್ಮ ಗಾಡಿ ನೋಡಿ ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಪಾರ್ಕಿಂಗ್ ಕೊಡಬೇಕು, ನಿಮ್ಗೆ ವ್ಯಾಪಾರ ಆಗಬೇಕು. ಆ ಪಾರ್ಕಿಂಗ್ ಮಾಡಿದ್ರೆ ನಿಮ್ಗೆ ವ್ಯಾಪಾರ ಆಗುತ್ತೆ. ಅವ್ರು ಕಳಿಸ್ತೀರಾ? ನಮ್ಮ ಅಂಗಡಿ ಮುಂದೆ ಮಾಲ್ ಇಳಿಸ್ಬೇಕು ಅಂಗಡಿ ಮತ್ತು ನಮ್ಮ ಗಿರಿಕಿಗಳು ಬರ್ಬೇಕಾದ್ರೆ ಗಾಡಿ ಹಚ್ಚಬೇಕಲ್ರಿ ಅವರು ಗಿರಿಕಿರಿ ಬರಂಗಿಲ್ಲ ಅಂಗಡಿಗೆ. ಇವತ್ತು ಗಾಡಿಗಳು ಓಡಾಡ್ತಿರ್ಬೇಕು, ಅವ್ರು ಬಾಜಿ ಅಲ್ಲಿ ಪಕ್ಕದಾಗ ಬಾಕೆಟ್ ಮಾಡಿ ಅವರು ತರಕಾರಿ ಮಾರಬೇಕು. ಹೇಳ್ರಿ ಮತ್ತೆ ಹೆಂಗದ ಮೊದಲು ಮಾಡೋಣ 1 2 ಫ್ಲೋರ್ 3 ಫ್ಲೋರ್ ಅಂತೇಳಿ ಎಲ್ಲ ಒಂದ್ರಾಗ ಅಲ್ಲೇ ಬೇಕು ನಿಮ್ಗೆ ಎಲ್ಲರಿಗೂ ಎಲ್ಲರಿಗೂ ಅಲ್ಲೇ ಬೇಕು. ಹೆಂಗ್ ಮಾಡೋದು? ಅಲ್ಲಿ ಇದು ಹೇಳ್ರಿ ಈಗ ಹೋಗಿದ್ಗಳು ಈಗ ಇವ್ನಾಗ ಏನು ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಹೇಳಿ. ಈಗ ಈಗ ನಮ್ದು ಇಲ್ಲಿ ಕರೆಸಿದ ಉದ್ದೇಶ ಏನು ಗೊತ್ತಾ, ನಾಳೆ ಮೇನ್ ರೋಡ್ನಾಗ ಟ್ರಾಫಿಕ್ ನಾವು ಯಾರು ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡಂಗಿಲ್ಲ. ನಾಳೆಯಿಂದ ನಾವು ವೆಂಡರ್ಸ್ ಇರ್ತಿಲ್ಲ, ಅವ್ರನ್ನ ಎಬ್ಸೋರೆ ನಾವೆಲ್ಲ. ಬಟ್ ಎಬಿಸಿದಾಗ ನಮಗೆ ಜಾಗ ಇವತ್ತು ನಮ್ಮನ್ನ ಕೇಳುವಂಗಿಲ್ಲ, ಈಗ ಕೇಳೋರಿ. ನಾಳೆ ನಾವು ಯಾವುದೇ ಕಾರಣಕ್ಕೂ ಎಲ್ಲಾನು ಕ್ಲೀನ್ ಮಾಡೋರೆ ನಾವು ಅನುಕೂಲ ಮಾಡಿಕೊಡ್ತೀರ ಅಂತ ಹೇಳಿ ನೀವು ಈಗ ಇಲ್ಲೇ ಮುನ್ಸಿಪಾಲ್ಟಿ ಹತ್ರ ನೀವು ಡಿಸ್ಕಸ್ ಮಾಡಿ ಹೇಳ್ರಿ ನಮಗೆ. ಈ ನಾಳೆ ನಾವು ಒಂದು ಬೇಡ, ಇದು ಊಟ ಸುತ್ತ ಮೈಲಾರ ಬರೋದು ಬೇಡ. ನಾಳೆ ಏನು ಮಾಡತ್ತೀವಿ ನಾವು, ರಸ್ತೆ ಬದಿ ವ್ಯಾಪಾರಸ್ಥರು ಯಾವ ಇಲ್ಲಿ ವಾಜಪೇಯಿ ರೋಡ್ ಆಯಿತು ಬೇರೆ ಕಡೆ ಆಯಿತು, ನಾವು ರೋಡ್ ಮ್ಯಾಗಂತರೂ ನಾಳೆಯಿಂದ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀವಿ. ಬಟ್ ನಾವು ಹಂಗೆ ಸ್ಟ್ರಿಕ್ಟಾಗಿ ಮಾಡಿದಾಗ ನೀವು ಎಲ್ಲಿ ಹೋಗ್ತೀರಂತ ಪ್ರಶ್ನೆ ಬಂದಾಗ ನಾವು ಎಲ್ಲಿ ವ್ಯಾಪಾರ ಮಾಡೋಣ, ಏನು ಐಡೆಂಟಿಫೈ ಮಾಡಿದ್ದೀರಿ, ಯಾವ ಜಾಗ ತೋರಿಸ್ರಿ ಅಂತೇಳಿ ಕೇಳ್ರಿ. ಇಬ್ಬರಿಗೆ ಕನ್ವೀನಿಯಂಟ್ ಯಾವ ಜಾಗ ಆಗ್ತಾವಲ್ಲ ಅದನ್ನು ಫೈನಲ್ ಮಾಡ್ಕೊಂಡು ಇಲ್ಲಿ ಸೊಲ್ಯೂಷನ್ ಕಂಡು ನೀವು ವಾದ ಮಾಡ್ರೆ ಉಪಯೋಗಿಲ್ಲ. ಬಟ್ ಏನೋ ನಮ್ಮದು ಉದ್ದೇಶ ಇಲ್ಲಿ ಟ್ರಾಫಿಕ್ ಫ್ರೀ ಇರ್ಬೇಕು ನಾಳೆಯಿಂದ. ಅದನ್ನು ನಾವು ಟ್ರಾಫಿಕ್ ಫ್ರೀ ಮಾಡೋದು ನಾವು ಅಂದ್ರೆ ತೆಗ್ಸೋರು ಅಲ್ಲಿಂದ ತೆಗೆಸ್ರೆ ಎಲ್ಲಿ ಹೋಗ್ತೀರಿ ಅಂತೇಳಿ ನೀವು ಡಿಸೈಡ್ ಮಾಡಿರಿ. ಈಗ ಒಂದು ನಾಳೆ ಒಂದಕ್ಕೆ ಹೋಗಿ ಇನ್ನೊಂದು ಆಗಬಾರ್ದು. ಈಗ ಇಷ್ಟೇ ಮೀಟಿಂಗ್ ಕರೆದ ಉದ್ದೇಶ ಅಷ್ಟೇ, ನಾವು ಬೇರೆ ಏನಿಲ್ಲ. ನಾವು ಸಿದ್ದೇಶ್ವರ ರೋಡ್ ಆಯಿತು, ಸಬ್ ರೋಡ್ ಆಯಿತು, ವಾಜಪೇಯಿ ರೋಡ್ ಆಯಿತು, ಎಲ್ಲ ಕಡೆ ಮೇನ್ ರೋಡ್ ಎಲ್ಲ ನಾವು ಕ್ಲಿಯರ್ ಮಾಡವ್ರೆ. ತಳು ಗಾಡಿಗಾಯಿತು ಮತ್ತು ನಾವು ಇಲ್ಲೇ ಮುಂದೆ ಸರಿಸ್ತೀವಿ ಹಿಂದೆ ಸರಿಸ್ತೀವಿ, ಇಲ್ಲ ನಾಳೆಯಿಂದ ನೋಟಿಸ್ ಸ್ಟಾರ್ಟ್ ಆಗೈತಿ. ಮುನ್ಸಿಪಾಲ್ಟಿಯವರು 10-15 ಸಿಬ್ಬಂದಿ ಕರ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಕಿರಿಕಿರಿ ಆಗೋದು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ನಾವು. ಅವಕ್ಕೆಲ್ಲ ಹಿಂದಿಡೆ ಅವಾಗ ನೀವು ನಮಗೆ ಪೊಲೀಸ್ ಹಿಂಗೆ ಮಾಡಿ ಅವ್ರು ಕರ್ಸಿದೆ, ಅವ್ರಿಗೆ ಅನುಕೂಲ ಆಗುವಾಗ ನಿಮ್ಗೆ ಅನುಕೂಲ ಮಾತಾಡ್ಕೊಂಡು ಒಂದು ಇದು ಮಾಡ್ಕೊಂಡು ಉದ್ದೇಶ ನಿಮ್ಮನ್ನೆಲ್ಲ ಕರೆಸಿದ್ದು. ನಾವು ಭಾಳಷ್ಟು ಸಲ ಅಲ್ಲಿ ನಿಮ್ಮ ಎಲ್ಲ ರಸ್ತೆಗಳಲ್ಲಿ ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕಂತೇಳಿ ಬಂದು ಎಷ್ಟೋ ಸಲ ಕೇಸಸ್ ಹಾಕಿದ್ದೀವಿ, ಎಷ್ಟೋ ಸಲ ನಿಮಗೆ ತಿಳಿಸಿ ಹೇಳಿದ್ದೀವಿ. ಹಾಗೇ ಈ ಬೀದಿಯಲ್ಲಿ ಕುಳಿತು ಮಾರುವಂಥ ವ್ಯಾಪಾರಸ್ಥರು, ತರಕಾರಿ ಇರ್ಬೋದು, ಹಣ್ಣು ಮಾರೋರು ಇರ್ಬೋದು, ಅವ್ರಿಗೂ ಸಹ ಭಾಳಷ್ಟು ವಿಷಯಗಳನ್ನು ತಿಳಿಸಿ ಅವರಿಗೆ ಬೇರೆ ಕಡೆ ಅನುಕೂಲ ಮಾಡಲಿಕ್ಕೆ ಹೇಳಿದ್ದೀವಿ. ಅದೇ ಪ್ರಕಾರ ಮಾನ್ಯ DC ಸಾಹೇಬ್ರ ಆಫೀಸ್ನಲ್ಲೂ ಸಹ 2-3 ಮೀಟಿಂಗ್ ಆದವು, ಆದರೂ ಅದು ಇನ್ನೂ ಸೆಟ್ರೇಟ್ ಆಗ್ತಾಯಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗ ನಾವಂತೂ ನಾಳಿಂದ ಪೂರ್ಣ ಸಂಚಾರಕ್ಕೆ ಅನುಕೂಲ ಆಗುವಂಗೆ ಬೀದಿಯಲ್ಲಿ ಯಾರು ವ್ಯಾಪಾರ ಮಾಡ್ತಾರಲ್ಲ, ಅವರು ಹಣ್ಣು ಮಾರೋರು ಇರ್ಬೋದು, ತರಕಾರಿ ಮಾರೋರು ಇರ್ಬೋದು, ಅಥವಾ ಬೇರೆ ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಅವರಿಗೆ ನಾವು ಸಂಚಾರಿ ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಅಲ್ಲಿ ಅನುಕೂಲ ಮಾಡಿಕೊಡೋದಿಲ್ಲ, ಅವ್ರಿಗೆ ಮಾರಾಟ ಮಾಡಿಕೊಡೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ದಾರೆ, ಹಾಗೂ ಈ ತರಕಾರಿ ಮಾರುವಂಥ ಹೆಣ್ಮಕ್ಳು ಸಹ ಬಂದಿದ್ದಾರೆ, ಅವ್ರ ಜೊತೆಗೆ ಅದರ ಲೀಡರ್ಸು ಇದ್ದಾರೆ. ಹಾಗೇ ಇಲ್ಲಿ LBS ಮಾರ್ಕೆಟ್ನಲ್ಲಿ ಇರುವಂಥ ವರ್ತಕರು ಬಂದಿದ್ದಾರೆ. ಇವುಗಳ ಮಧ್ಯೆ ಆಟೋ ಡ್ರೈವರು, ಆಟೋ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಇದೆಲ್ಲರಿಗೂ ಒಂದು ಅನುಕೂಲ ಆಗಬೇಕು, ಇದರ ನಡುವೆ ಸಂಚಾರ ಸುವ್ಯವಸ್ಥಿತವಾಗಿ ಫ್ಲೋ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಕರೆಸಿದ್ದೀವಿ. ಯಾವುದೇ ಪಾದಚಾರಿಗಾಗಲಿ ಅಥವಾ ವೆಹಿಕಲ್ಗಳ ಮೂಮೆಂಟ್ಗಾಗಲಿ ಅನಾನುಕೂಲತೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮೀಟಿಂಗ್ ಕರೆದಿದ್ದೇವೆ. ತಾವೆಲ್ಲ ತಮಗೇನು ತೊಂದರೆ ಆಗ್ತಾಯಿದೆ, ತಮಗೆ ಎಲ್ಲಿ ಕುಂತರ ವ್ಯಾಪಾರ ಆಗುತ್ತೆ, ಅದರ ಎಲ್ಲವನ್ನು ಸವಿಸ್ತಾರವಾಗಿ ನೀವು ಹೇಳಿ. ಕಾರ್ಪೊರೇಷನ್ ಕಮಿಷನರು ಅದಕ್ಕೆ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡ್ಕೊಂಡು ಬಂದಿದ್ದಾರೆ, ಅವರು ಹೇಳ್ತಾರೆ.
ಎಲ್ಲರೂ ಕೂಡಿ ಒಂದು ವಿಜಯಪುರದಲ್ಲಿ ಸಂಚಾರ ಸುವ್ಯವಸ್ಥೆ ಸುವಿಧವಾಗಿ ಹೋಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕರೆಸಿದ್ದೇವೆ. ತಾವೆಲ್ಲ ತಮ್ಮಲ್ಲಿ ಇರುವಂಥ ತೊಂದರೆಗಳನ್ನು ಹೇಳಿ ಅದಕ್ಕೆಲ್ಲ ಕೂಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಇದು ನಾವು ಮಾತಾಡ್ತೇವೆ ಒಂದು 2 ನಿಮಿಷ ಮಾಡಿಕೊಡ್ಲಿಲ್ಲ ಅನ್ನೋ ಬೇಡ. ಬರ್ರಿ ಬರ್ರಿ, ನಿಮ್ಮ ಅಭಿಪ್ರಾಯ ಬನ್ನಿ ಸರ ಬನ್ನಿ. ಯಾಕಂದ್ರೆ ಮಾರ್ಕೆಟು ನಮ್ಮದು ಸರ್, ಪ್ರೈವೇಟ್ ಅಲ್ಲಿ ಎಷ್ಟು ಮಂದಿ ಸರ್? 20 ಯಾವ ಇದನ್ನ ಇದು ಅಲ್ಲೇ ಮಾಡೋದು. ಒಂದು 3 ಸಲ ಹೋಗಿ ಕೇಸಿಂದ ಒಂದು ಅದ್ಮಾಸ್ ಹೇಳಕ್ಕಿಂತ ಇವ್ರಿಗೆ ನಾವು ಹೋಗಿ ಕೇಸಿಂದ ದಯವಿಟ್ಟು ನೀವು 200 ಮಂದಿಗೆ ನೀವು ತೆಗ್ದಿರಿ, 184 ಮಂದಿಗೆ ನೀವು ತೆಗ್ದಿರಿ, ಅವ್ರಿಗೆ ಎಲ್ಲೇ ವ್ಯವಸ್ಥೆ ಮಾಡಕತ್ತೀರ ತಿಳಿದ್ರೆ ಇವ್ರು ಮತ್ತೆ ಅದಕ್ಕೆ ಜವಾಬ್ದಾರಿ ಕೊಡಂಗಿಲ್ಲ. ಆಯ್ತು, ಈಗ ನೀವು ಬಂದರಿ, ಅವ ಹೆಣ್ಮಕ್ಳು ಎಲ್ಲ ತಾಯಂದಿರು ಬಂದಾರೆ. ಹಣ್ಣಿನವರಿಗೆ MR ಹೋಟೆಲ್ಗೆ ಏನಂದ ಅಲ್ಲಿ ಶರ್ಟ್ ಹೊಡೆದು ಕೊಡೋಕೆ ಸರ್ ಮಾತಾಡ್ತಾರೆ. ಒಂದು ಸರ್ 2ನೇದು ಮೇನ್ ಪಾಟಿಗೋಡಿ ಗಂಡಿಗೇನ ಒಂದು ಸ್ಟ್ರೀಟ್ ಹೋಗ್ಬೇಕು, ಆ ಸ್ಟ್ರೀಟ್ ಐಡೆಂಟಿಫೈ ಮಾಡೋದು. ಮುಂದೆ ಇವರು ಕಾಯಿಪಲ್ಲೆ ಬಜಾರ್ದವ್ರು ಇವೇನು ಸಂಘ ಇದಾವೆ ಅಲ್ಲಿ ಐಡೆಂಟಿಫೈ ಮಾಡೋದು. ಅವ್ರು ಹೇಳೋದು 100 ಸರ್ ಐತಿಹಾಸಿಕವಾಗಿ ಯಾವ ಮಾರ್ಕೆಟ್ ಅದಾವು ಅಲ್ಲೇ ಇಡಬೇಕಂತ. ಐತಿಹಾಸಿಕವಾಗಿ ಮಾರ್ಕೆಟ್ ಇರೋದು ಈ ಬಿಲ್ಡಿಂಗ್ ಒಳಗೆ ಸರ್, ರೋಡ್ ಮ್ಯಾಗ ಐತಿಹಾಸಿಕವಾಗಿಲ್ಲ. ಅದನ್ನ ಐತಿಹಾಸಿಕ ಅಂತ ಕನ್ಸಿಡರ್ ಮಾಡೋಕ್ಕೂ ಬರೋದಿಲ್ಲ. ಈ ಬಿಲ್ಡಿಂಗ್ ಒಳಗಡೆ ಏನು ಅನುಕೂಲ? ಟ್ರಾಫಿಕ್ ಜಾಮ್ ಮಾಡಿ ಇವರು ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ ಕಾಯಿಪಲ್ಲೆ ಮಾರ್ತಿದ್ರು ಅದನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಒಂದ್ಸರಿ ನಾವು ಮಾಸ್ಟರ್ ಪ್ಲಾನ್ ಅಂತ ಕ್ರಿಯೇಟ್ ಮಾಡಿ ರೋಡ್ ವೈಡಿಂಗ್ ಮಾಡ್ಕೊಂಡೇವಪ್ಪ ಅಂತಂದ್ರೆ ಆ ಸ್ಟ್ರೀಟ್ ಮ್ಯಾಗಿಂದ ಎಲ್ಲ ಹೋಗ್ಲೇಬೇಕು. ಸಾಹೇಬ್ರು ತಪ್ಪು ಮಾಹಿತಿ ಕೊಡಕತ್ತಾರಿ. ಅಲ್ಲ 2000 ಇದು ಅವಾಗ ಬಿಜಾಪುರ ಮಹಾನಗರ ಪಾಲಿಕೆ ಐತ್ರಿ ಸಾಹೇಬ್. ಅವಾಗ ಇಲ್ಲೇ ಖರಾಬ್ ಆಗೈತಿ. ಇದು ಮಾರ್ಕೆಟ್ ಎಲ್ಲಿ ಅದ ಅಲ್ಲಿಂದೇ ಹೇಳಕತ್ತೀವ್ರಿಗೆ. ಇವ್ರು ಮತ್ತೆ ನೀವು ಹೇಳಿದ್ದೆ ಹೇಳಕತ್ತೀನಿ ನಾನು. ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗಿ ಅವಾಗೂ ತೆಗಿದ್ರು. ಅವಾಗೂ ನಮ್ಮ ಇವರು ಠಾಕೂರ್ ಸಾಹೇಬ್ರು SP ಸಾಹೇಬ್ರು ತೆಗಿ ಬಂದಾಗ ಇವ್ರು ಏನು ಹೇಳಕತ್ತಾರೆ, ಅಗದಾಗ ಮುನ್ಸಿಪಾಲ್ಟಿದವ್ರೆ ಸ್ವತಃ ಖರಾಬ್ ಮಾಡಿಕೊಟ್ಟಾರ, ನಿಮಗೆ ಎಲ್ಲಿ ತನಕ ನಿಮಗೆ ವ್ಯವಸ್ಥಿತವಾದ ಇದು ಮಾಡಂಗಿಲ್ಲ, ಅವಾಗ ತನಕ ನಿಮ್ಗೆ ತಗಂಗಿಲ್ಲ ಅಂತ ಹೇಳಿದ್ರು. ಯಾಕೆ ತೆಗೆದ್ರಿ ಇವರು? ಅಲ್ಲ ಕೋರ್ಟ್ನಾಗೂ ಅದೇ ಹೇಳೈತಿ, ನೀವು ಅದೇ ಎಲ್ಲಾನು ಅದೇ ಹೇಳ್ತೈತಿ, ಕೋರ್ಟ್ ಅದೇ ಇವರಿಗೆ ಇದು ಇಲ್ರಿ ಸಾಹೇಬ್ರ, ನೀವು ಇಲ್ಲ ಐತಿಹಾಸಿಕ ಮಾರ್ಕೆಟ್ ಎಲ್ಲ ಅದ ನಾವು ನಿಮಗೆ ಡಾಕ್ಯುಮೆಂಟ್ರಿ ತೋರಿಸ್ಲಕತ್ತೀವಲ್ಲ ಹೇಳ್ರಿ. ಅದು 252 ಮಂದಿ ಇದು 84 ಮಂದಿಗೆ ಅಲ್ಲಿ ಇದು ಅದಾವ್ರಿ, ಅನುಕೂಲ ಅದ. ಅವಕಾಶ ಬೇಕಾದ್ರೆ ಒಳಗೆ ನೀವು ಅಷ್ಟೇ ಕೇಳ್ರಿ ಹೇಳ್ರಿ. ಇಲ್ಲ ನೀವು ಏನ್ ಹೇಳಕತ್ತೀರಿ? ತಿಳ್ಕೊಂಡ್ರೆ ನಾ ಮಾತಾಡ್ಬೋದು ನೋಡಿ ಸಾಹೇಬ್ರ, ಇದು ಮಾರ್ಕೆಟ್ ಐತಿಹಾಸಿಕ ಅದಾವ್ರಿ. ಯಾರಿಗಾರಿಗೆ ಅಲಾಟ್ ಆಗೈತೆ ಒಂದ್ಸಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವ್ರಿಗೆ ಒಂದ್ಸಲ ತೋರಿಸಿ ಹೇಳೋದು. ಈಗ ನಾ ಹೇಳ್ರಿ, ನೀವು ಹೇಳಿ
ಮಾರ್ಕೆಟ್ ಇದ್ದರೆ ಇವ್ರು 200 ಚಿಲ್ಲರ್ ಇದ್ದರು. ಹೌದ್ರಿ, ಅವಾಗ ಈ ಮಾರ್ಕೆಟ್ನಾಗ ಇದ್ರು. ಮುಂದೆ ಎಕ್ಸ್ಟೆಂಡ್ ಹಾಕೋತಾ ಇವ್ರು ರೋಡ್ನಾಗದು ಬಂಗಾರ. ನಮ್ಮ ಬೈಲಾನು ಹೇಳೋದೇನು, ಇವರಿಗೆ ನಾವು ಜಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಫೆಸಿಲಿಟಿ ಅನುಕೂಲ ಮಾಡಿ ಕೊಡ್ಬೇಕಂತ ಇದ್ರೊಳಗೆ ಐತಿ. ಇವರು ಕೋರ್ಟ್ನಾಗ ಹೋಗಿದ್ದು ಅದೇ ಹೋಗ್ಯಾರ. ನಾವು ಇದ್ದಿದ್ದನ್ನು ನಮ್ಮನ್ನು ಒಮ್ಮೆ ಒಕ್ಕ ಲೆಗಿಸ್ಬೇಡ್ರಿ, ನಮಗೆ ಜಾಗ ಐಡೆಂಟಿಫೈ ಮಾಡಿಕೊಡ್ರಿ ಅಂತ ಹೇಳಿ ಅದಕ್ಕೆ ನಾವು ಬದ್ರ ಇದೀವಿ. ಈಗ ಜಾಗ ಐಡೆಂಟಿಫೈ ಮಾಡಿದ್ರೆ ಈಗ ಯಾವ ಜಾಗ ತೋರಿಸ್ತಾ ಅದನ್ನ ನೀವು ಅದಕ್ಕೆ ಇದನ್ನ ಮಾಡಿರಲ್ಲ ಅವ್ರು ತೋರಿಸ್ತತ್ ಹೇಳ್ರಿ ಸಾಹೇಬ್. ಏನು ಮಾಡಕತ್ತಾರ ಸಾಹೇಬ್ರ? ಏನೂ ಇಲ್ಲ. ಇವರು ಒಂದು TVC ಇದು ಕಮಿಟಿನ್ಯಾಗ ಇವ್ರು ಏನಿದ್ರು ಸಹಿತ ಅಲ್ಲೇ ಠರಾವ್ ಮಾಡಬೇಕು. ಠರಾವ್ ಮಾಡಿ ನಿಮ್ದಾಗ ನೀವು ಅದ್ರ ಮ್ಯಾಗ ಮೆಂಬರ್ ಇದ್ದೀರಿ, ಅದಕ್ಕೆ ಎಲ್ಲರದು ಸಿಗ್ನೇಚರ್ ತಗೋಬೇಕು. ಇವರು ಅವರು ಒಪ್ಪಿಗೆ ತಗೋಬೇಕು. ತಗೊಂಡ ಕೇಸಿಂದ ಕಾನೂನು ಎದಕ್ಕೆ ಮಾಡ್ಯಾರ? ಸರ್ಕಾರ ಕಾನೂನು ಎದಕ್ಕೆ ಮಾಡ್ಯಾರ? ಕಾನೂನು ಮಾಡಿದ್ದಕ್ಕೆ ಇವ್ರು ಬದ್ರಿ ಯಾ ಇದ್ರಾಗ ಮಾಡ್ಯಾರ ಅಂತ ನಾವು ಕೇಳಕತ್ತೀವಿ. ಮಹಾನಗರ ಪಾಲಿಕೆದವರು ಸಾಹೇಬ್ರ, ಮಹಾನಗರ ಪಾಲಿಕೆದವರು ಇನ್ನ ತನಕ ಯಾವುದೋ ಲೀಗಲ್ ಪ್ರೊಸೀಜರ್ ಮಾಡಲಿಲ್ಲ. ಆವಾಗನೂ ಸಹಿತ ಉಚ್ಚ ನ್ಯಾಯಾಲಯವರು ಸ್ಟೇ ಕೊಟ್ಟಿದ್ರು ಸಹಿತ ಪೊಲೀಸರಿಗೆ ತಪ್ಪು ದಾರಿ ತೋರಿಸಿ ಮಹಾನಗರ ಪಾಲಿಕೆ ಆವಾಗಿಂದ ಹರ್ಷ ಶೆಟ್ಟಿ ಸಾಹೇಬ್ರು ಏನು ಮಾಡಿದ್ರು, ದಬ್ಬಾಳಿಕೆ ಮಾಡಿ ಆವಾಗಿನ ರಾಜಕಾರಣಿಗಳಿಗೆ ಇದು ಹಾಕಿಂದ ಮಾಡ್ಯಾರ. ಈಗಾದ್ರೂ ನಾವೇನು ಹೇಳಕತ್ತೀವಿ, ಬಡವ್ರಿಗೆ ಅನುಕೂಲ ಮಾಡಿಕೊಡ್ರಿ. ಈ ತಾಯಂದ್ರಿ ಅಲ್ಲಿ 2 ವರ್ಷ ಐತ್ರಿ, ಇದು 5 ವರ್ಷ ಐತ್ರಿ ಸಾಹೇಬ್ರೀಗ. ಅವ್ರಿಗೆ ಇಲ್ಲಿಂದ ಅವಶ್ಯ ಅವ್ರು ಎಲ್ಲ ಅದಾರ ಅಂತ ಹೇಳಿದ್ದೀನಿ. ಇವರು ಒಂದು ಸ್ವಲ್ಪ ಏನಾರ ಅವ್ರು ನೀವು ಈಗ ಬಂದಾರ ಅವರು ಇವರು ದೇರಾಯ ದುರುಸ್ತಾಯಿ ಆಗಲಿ, ಏನಾರ ಅವ್ರು ಪರಿಹಾರ ಅಂತ ಈಗ ದೇರಾಯ ದುರುಸ್ತಾಯಿ. ನಮ್ದು ಒಪಿನಿಯನ್ ಅಂದ್ರೆ ಅದೇನು TVC ಕಮಿಟಿ ಒಳಗೆ ಅವರು ಅಲ್ಲೇ ಕರೋಕೆ ಬೇಡ, ನಂಗೆ TVC ಕಮಿಟಿಯಾಗೆ ಮಾಡ್ಕೊಳ್ಳಿ. ಆದ್ರೆ ಆ ಬೈಲಾ ಒಳಗೆ ಯಾವ ಸ್ಟ್ರೀಟ್ ಎಲಿಜಿಬಲ್ ಐತಿ ಆ ಸ್ಟ್ರೀಟಿಗೆ ಕೊಡ್ಬೋದಲ್ಲ. ಈಗ ನೀವು ಟ್ರಾಫಿಕ್ ಸಿಗ್ನಲ್ದಿಂದ ಎಷ್ಟು ದೂರ ಇರಬೇಕು ಅಷ್ಟು ದೂರಕ್ಕೆ ನಾವು ಡಿಕ್ಲರೇಷನ್ ಕೊಡ್ಬೇಕಲ್ಲ, ನೋಟಿಫಿಕೇಶನ್. ಆ ಲಿಮಿಟ್ ಒಳಗೆ ಈಗ ಅವ್ರು ಹೇಳ್ತಾ ಇರೋದು ನಿಮ್ಗೆ ಅದು ಯಾವ ಇದನ್ನಿರಲ್ಲ, ಬೈಲಾನಿದಲ್ಲ, ಅಲ್ಲಿ ಇವ್ರಿಗೆ ವ್ಯಾಪಾರ ಆಗುದಿಲ್ಲ, ಅಲ್ಲಿ ಕರ್ಕೊಂಡೋಗಿ ಇದು ಮಾಡಿ ಇವ್ರು ಅದಾರ ಸರ್, ಅವ್ರು ಐಡೆಂಟಿಫೈ ಮಾಡಲಿ. ನೀವು ಎಲ್ಲಿ ತೋರಿಸ್ತೀರ ಅದನ್ನ ತೋರಿಸಿ ನಮಗೆ. ಅವರೇ ಹೇಳ್ರಿ ಮೊದಲು ಅವ್ರು ತೋರಿಸ್ಲಕ್ಕ ನಮಗೆ ಹಿಂಗೆ ತೋರಿಸ್ರಿ ಅಂತ ಹೇಳಿಗೆಸಿಂದ ಒಂದು ಇದು ಮಾಡ್ಲಿರಿ ಅಲ್ಲಿ ಕೂತಿಗೆಸಿಂದ TVC ಮೀಟಿಂಗ್ನಾಗ. ಸಾಹೇಬ್ರ ಇಲ್ಲಿ ಕೇಳ್ರಿ, ಇವರು ಜಾಗ ಐಡೆಂಟಿಫೈ ಡಾಕ್ಯುಮೆಂಟ್ ಯಾಕೆ ಆಗ್ಲಕತ್ತಿಲ್ಲ ತಾವು ಕೇಳಕತ್ತೀವಿ. ನೋಟಿಫಿಕೇಶನ್ ಮಾಡೋದು ದೊಡ್ಡದಲ್ಲ, ಒಂದು ತಿಂಗಳ ಸಮಸ್ಯೆ 2 ಮಿನಿಟ್ನಾಗ ಆಗ್ತೈತ್ರಿ ಅದು. ನಾ ಏನು ಹೇಳಕತ್ತೀನಿ, ಸಮಸ್ಯೆ ಅಂದ್ರ ಇದೂ ಒಂದು ನೀವು ಹೇಳ್ರಿ, ಒಂದು ಈಗ ನಿಮ್ಮ ಮೇಲೆ ಒಂದು ಇದು ಉಚ್ಚ ನ್ಯಾಯಾಲಯನಾಗ ಒಂದು ಕೇಸ್ ಮಾಡ್ಯಾರ. ಏನು ಮಾಡೋದು, ಕಾರ್ಪೊರೇಷನ್ದವರು ಒಟ್ಟೆ ಒಂದು ಮೀಟಿಂಗ್ ಇನ್ನೂ ತನಕ 5 ವರ್ಷ ಆಯ್ತು. 5 ವರ್ಷ ಇವರು ಆರಿಸಿ ಬಂದಾರ, ಇವ್ರು ಮೆಂಬರ್ಸ್ ಅದಾರ, ಆರಿಸಿ ಬಂದಿದ್ದು 5 ವರ್ಷ ಆಯಿತು. ಒಂದರ ಮೀಟಿಂಗ್ ಆಗಿ ಆ ಮೀಟಿಂಗ್ನಾಗ ನೀವು ಯಾವ್ದು ನಿರ್ಣಯ ಇವ್ರ ಇವ್ರ ಇದ್ರಾಗ ತಗೊಂಡ್ರಿ ಅಂತ ಹೇಳಿ ಒಂದರ ಇದು ತೋರಿಸ್ಲಿಲ್ಲ ಅವ್ರು ಡಾಕ್ಯುಮೆಂಟ್. ಅದ್ರ ಡಾಕ್ಯುಮೆಂಟ್ ಇಲ್ರಿ ಅದ್ರ ಕಡೆ. ನೀವು ಸಿಟಿ ಒಳಗೆ ಬೇಕಂತ 8 ಇಲ್ಲ 10 ದಿವಸ ಐಡೆಂಟಿಫೈ ಮಾಡಿ ನೀವು ಕೊಡಿ. ನೀವು ಒಂದು 8 ಪ್ಲೇಸ್ ಐಡೆಂಟಿಫೈ ಮಾಡಿಕೊಡಿ. ಯಾವುದು ಬೈಲಾ ಒಳಗೆ ಕುಂದಿರ್ತದ ಅವನ್ನಷ್ಟೇ ಸೆಲೆಕ್ಟ್ ಮಾಡಿದ್ರು ಅವನ್ನ ನೀವೇ ಫಾಲೋ ಮಾಡಿ ಬೇಡ ಮಾಡಿ. ಯಾಕಂದ್ರೆ ನೀವು ಸದಸ್ಯರಿದ್ದೀರಿ, ಇಲ್ಲ ಮಾಡಿ ಮಾಡೋಣ, ಎಲ್ಲರೂ ಕೂಡಿಸಿ ಕೋಆಪ್ರೇಟ್ ಮಾಡೋಣ. ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತೆ ಮಾಡ್ರಿ ಅಂತ ಹೇಳಿ ನೀವು ಹೋಗಲ್ಲಿ ಆಫೀಸ್ ಕೂತ್ರೆ ಇವ್ರು ಅವ್ರು ಪೊಲೀಸರು ಏನದಾರ ಸಾಹೇಬ್ರ, ಅವ್ರು ಬರೀ ನಮ್ಮ ಲಾ ಆ್ಯಂಡ್ ಆರ್ಡರ್ ನಮಗೆ ಇದು ನಮ್ದು ರಕ್ಷಣೆಗೆ ಆಗಿದ್ದಾರ. ತಾವು ಏನು ಮಾಡಬೇಕು, ಇದು ಎಲ್ಲ ನಿಮ್ಮ ಕೆಲಸ ಇತ್ತು. ಇದು ಆವಾಗಲೂ ಸಹಿತ ಪೊಲೀಸರಿಗೆ ತಪ್ಪದಾರಿ ತೋರಿಸಿದ್ದು ಕಾರ್ಪೊರೇಷನ್ನೇ. ಈಗಾದರೂ ಇದು ಸರಿಯಾಗಿ ಮಾಡ್ಬೇಕನ್ನುವಂಥ ಕೆಲಸ ನಿಮಗೆ ಅದು ನೋಡ್ರಿ. ನೀವು ಅದನ್ನೇ ಹೊಳ್ಳಿ ಮುಳ್ಳಿ ಹೇಳತ್ತೀರಿ. ನಾ ಈಗೂ ಮತ್ತೆ ಅದನ್ನೇ ಹೇಳ್ತೀನಿ. ನೀವು ಗಾಂಧಿ ಚೌಕನ ಮೇಲೆ ಡಿಕ್ಲರೇಷನ್ ಕೊಡು ಅಂತೀರಿ. ಗಾಂಧಿ ಚೌಕ್ ಡಿಕ್ಲರೇಷನ್ ಕೊಡಕ್ಕೆ ಬರೋದಲ್ಲ, ಸಿಗ್ನಲ್ ಐತೆ ಅಂತ ಹೇಳ್ತೀವಿ. ಹೌದಾ? ನಾವು ಅದು ಸಂಧಿ ತೋರಿಸಿದ್ದು ಬ್ಯಾಡ ಅಂತ ಈಗ ಹೇಳಿದ್ದು. ನೀವು ಒಂದು 10 ಸ್ಟ್ರೀಟ್ ತೋರಿಸಿ ಬೈಲಾ ಒಳಗೆ ಕುಂದಿರ್ಬೇಕಲ್ಲ. ನೀವು ಬೈಲಾ ಬಿಟ್ಟು ನೀವು ನೀವು ಈಗ ಹೆಂಗೋ ಹೆಣ್ಮಕ್ಳು ಬಂದಾರೆ, ನೀವು ಲೇಡೀಸು ಬಂದಿರಿ, ಅಲ್ಲಿ ಒಂದು 3-4 ಜಾಗ ತೋರಿಸ್ತಾರೆ. ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಅಲ್ಲಿ ಮತ್ತೆ ಅವ್ರಿಗೆ ನೀರಿನ ಸೌಕರ್ಯ, ನೆರಳಿಗೆ ಏನು ಬೇಕಾಗುತ್ತೆ ಅದು, ಲೈಟ್ ಇದು ಎಲ್ಲ ವ್ಯವಸ್ಥೆ ಮಾಡೋಣ. ಜನ ವ್ಯಾಪಾರ ಮಾಡಕ್ಕೆ ಅಲ್ಲಿ ಹೋಗ್ಬೇಕು ಅವ್ರ ಹತ್ರ. ಆ ರೀತಿ ಇಲ್ಲ ಈಗ PLD ಮುಂದೆ ಪಾಟಿ ಗಾಡಿ ತೋರಿಸಿದ್ರೆ ಇಲ್ಲಿಗೆ ಸೆಂಟರ್ ಮಾರ್ಕೆಟ್ನಾಗ ಬಂದವರು ಪ್ರಾಬ್ಲಮ್ ಏನಂದ್ರೆ ಏನು ಲಾ ಒಳಗೆ ನಾವು ರಿಸರ್ವೇಷನ್ ಕೊಡಕ್ಕೆ ಅವಕಾಶ ಐತಿ, ಅದು ಅವ್ರಿಗೆ ಬೇಡ.
ಏ ಇಲ್ಲ ಹಂಗಿಲ್ಲ, ನಾವು ಲಾವ್ ಬಿಟ್ಟೇ ಇಲ್ಲ, ನಾವು ಲಾವ್ ಬಿಟ್ಟು ಬರ ಹೆಂಗ್ ಆಗ್ತೈತ್ರಿ ಸಾಹೇಬ್ರ? ಇಲ್ಲ ಇಲ್ಲ ನೀವು ಇಲ್ಲ ಹೇಳ್ರಿ, ಇಲ್ಲ ನೀವು ಮತ್ತೆ ಹಿಂಗೆ ಹೇಳಕತ್ತ ನೋಡ್ರಿ ಸಾಹೇಬ್ರ. ಇದು ಲಾವ್ ಬಿಟ್ಟು ನಾವು ಹೆಂಗದೀವ್ರಿ? ನೀವೇ ಲಾವ್ ಬಿಟ್ಟು ಮಾಡ್ಲಾಕತ್ತೀರಿ. ಸೆಂಟ್ರಲ್ ಲಾವ್ ಒಳಗೆ ಕುಂದ್ರು ಜಾಗಗಳು ನೀವು ಏನ್ ಹೇಳಕತ್ತೀರಿ? ಈಗ ನಾವು ಲಾವ್ ಬಿಟ್ಟು ನಿಮ್ಮ ಲಾವ್ ಅದೇ ಮಾಡ್ತೀವಿ. ಒಂದು ನಿಮಿಷ ಇಲ್ಲಿ ನಾವು ಬಿಟ್ಟು ಸಾಲ್ಯೂಷನ್ ಕಂಡಿದ್ದಾರೆ. ಅದೇ ಹೇಳಕತ್ತೀರಿ ನೀವು ವಾದ ಮಾಡಿದ್ರೆ ಇಲ್ಲಿ ಇಲ್ಲ ಸಾಹೇಬ್ರ, ನಾವು ವಾದ ಮಾಡಕ್ ಬಂದಿಲ್ಲ. ಕಾನೂನು ಏನ್ ಹೇಳ್ತೈತೆ ಅದು ಹೇಳಕತ್ತೀವಿ ಅವ್ರಿಗೆ. ಜಾಗ ಎಲ್ಲಿ ಕೂಡಿಸಿದ್ರೆ ಸೂಕ್ತ ಆಗ್ತದ, ನಿಮಗೂ ಅನುಕೂಲ ಆಗಿರ್ಬೇಕು, ನಾವು ಟ್ರಾಫಿಕ್ ಸಂಚಾರನೂ ಕ್ಲಿಯರ್ ಆಗಿರ್ಬೇಕು. ನಾವು ವಿಜಯಪುರ ಎಲ್ಲಿ ಜಾಗ ಇದೆ ಟ್ರಾಫಿಕ್ ಆಗಿರ್ಲಿ, ಪೊಲೀಸರಿಗಾಗಿರ್ಲಿ ಅಥವಾ ನಮ್ಮ ಮಹಾನಗರ ಪಾಲಿಕೆಗೆ ಎಲ್ಲರಿಗೂ ನಾವು ಸ್ಪಂದನೆ ಕೊಡ್ತೀವಿ. ಈಗ ಏನ್ ಹೇಳ್ತಾರ ಅದು ನಾವು ಒಪ್ತೀವಿ. ನೀವು ಹೇಳಲ್ಲ ಅವರು ಸಹ ಒಂದ್ ಸ್ವಲ್ಪ ನಮಗೆ ಇದು ಮಾಡಿ ಕೋಆಪರೇಟ್ ಮಾಡಿ ಈಗೆಲ್ಲ ಈಗ ಒಪ್ಕೊಂಡಾರೆ. ನೀವು ಎಲ್ಲಿ ತೋರಿಸ್ತೀರಿ ಹೇಳ್ರಿ. ನೀವು ನಾವು ಕೂಡ ಇಲ್ಲಿ ಅನುಕೂಲ ಆಗ್ತದೆ ಅಂತಂದ್ರೆ ನಮಗೆ ಟ್ರಾಫಿಕ್ ತೊಂದರೆ ಟ್ರಾಫಿಕ್ ನಾವು ತೊಂದರೆ ಮಾಡಂಗಿಲ್ಲ. ನಮಗೂ ಏನ್ ಬೇಕಾಗೈತಿ, ವಿಜಯಪುರ ಶಹರ ಒಂದು ಸ್ವಚ್ಛ ಇದು ಕಾಣಿಸ್ಲಿ ಅಂತ ನಮಗೂ ಇದು ಐತ್ರಿ. ಆದ್ರೆ ಒಟ್ಟಿಗೆ ಏನು ಇರ್ಲಿ ಅಂದ್ರೆ ಸ್ವಚ್ಛ ಕಾಣಿಸಿದ್ರು ಏನಾಗ್ತೈತಿ, ಒಟ್ಟಿಗೆ ಸಿಗ್ಲಾಕತ್ತಿಲ್ಲ ನಮಗೆ. ಒಟ್ಟಿಗೆ ಉಪಜೀವನಕ್ಕಾಗಿ ಇನ್ನು ಮುಂದೆ ಆಗೋದು ಬೇಡ. ಈಗ ಅದಕ್ಕೆ ಸಂಬಂಧಪಟ್ಟಂಗ ಒಂದು ಜಾಗ ಹೇಳ್ರಿ, ನಾವು ಬರ್ತೀವಿ, ಇವ್ರು ಬರ್ತಾರೆ. ಯಾವ್ದು ಅನುಕೂಲ ಆಗುತ್ತೆ ಒಳಗೆ ಬರಲಿ. ಫಸ್ಟಿಗೆ ಅವ್ರದ್ದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅವ್ರು ರೋಡ್ನಾಗ ಕುಂದ್ರೋದು ಬೇಡ, ಅವ್ರಿಗೆ ಕುಂದ್ರಾಕ ಒಂದು ಅನುಕೂಲ ಮಾಡಿಕೊಡಿ. ಟ್ರಾಫಿಕ್ ಸಂಚಾರಕ್ಕೂ ಅನಾನುಕೂಲತೆ ಆಗುತ್ತೆ. ಅವ್ರಿಗೆ ಅಲ್ಲಿ ಯಾವುದೋ ಒಂದು ಫಸ್ಟ್ ಬೈಲಾನೋ ಸೆಕೆಂಡ್ ಬೈಲಾನೋ ಅಲ್ಲಿ ಕುಂದ್ರಾಕ ಒಂದು ಅನುಕೂಲ ಮಾಡ್ಕೊಂಡು ಕಟ್ಟಿಗಿಟ್ಟಿ ಅಥವಾ ಲೈಟು ನೀರಿನ ಸೌಕರ್ಯ ಅವ್ರಿಗೆ ಮಾಡಿಕೊಟ್ರೆ ಅಲ್ಲಿ ಜನ ಬರ್ತಾರೆ, ಅವ್ರಿಗೆ ಈಸಿ ಆಗುತ್ತೆ ವ್ಯಾಪಾರ ಮಾಡೋಕ್ಕೆ. ಏನು ಮಾತಾಡಿ ಸ್ವಲ್ಪ ಅವ್ರಿಗೇನು ನೋಡ್ತೀವಿ ನಮ್ಮ ಕಷ್ಟ ಅಲ್ಲ. ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು 2-3 ಸಲ ಫೋನ್ ಮಾಡಿವಿ. ಈಗೆಲ್ಲ ನೀವು ಜವಾಬ್ದಾರಿ ತಗೋದಂದ್ರೆ ನೀವು ಮಾತಾಡಿ ಕೇಳ್ಬಿಡ್ತೀವಿ ನಾವು. ನೀವು ಜವಾಬ್ದಾರಿ ಇದೀರಿ, ಮತ್ತು ನಮ್ಮ ಜೊತೆಗೆ ದಿನ ಬರ್ಬೇಕಲ್ಲ, ಸಾಯಂಕಾಲ ಬೆಳಿಗ್ಗೆ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಹಾಂ, ಈಗ ಅನುಕೂಲ ಮಾಡಿಕೊಡೋರಂದ್ರೆ ಅದು ಕರಿ ಹೋಗುತ್ತೆ ನಾವು ಕರ್ಸಿದ್ದೀವಿ. ನೀವೆಲ್ಲಿ ಮಾರ್ಕೆಟಿಂದ ಮಾಡ್ತಾರೆ ಕೊಂಡು ತೊಗೊಂಬಂದು ಎಷ್ಟು ಗಂಟೆಗೆ ಹೋಗಿರ್ತಾರೆ ಅಲ್ಲಿ? ಬೆಳಿಗ್ಗೆ 4 ಗಂಟೆಗೆ ಹೋಗಿ ಆಮೇಲೆ ಅಲ್ಲಿ ತೊಗೊಂಬಂದು ಇಲ್ಲಿ ಎಷ್ಟು ಗಂಟೆಗೆ ಬರ್ತಾರೆ? 6:30. 6:30 ಮಧ್ಯಾಹ್ನ ಮುಗಿತದ ಅಷ್ಟು ತೊಗೊಂಬಂದ್ಬಿಡ್ತಾರಲ್ಲ. ಲಾರಿಗಂತ ತರ್ತಿರ್ಬೇಕಂಗ ಮತ್ತೆ ರಾತ್ರಿ ಹಾಂ ಹಾಂ ರಾಜು ಬರ್ತಾರ ಮಾತಾಡಿದ್ರೆ ಬರೀ ಕುತ್ಕೊಳ್ರಿ, ಅಲ್ಲಿ ಚೇರ್ ತಗೊಂಡು ಕುತ್ಕೊಳ್ರಿ. ಸ್ವಲ್ಪ ಮಾತಾಡ್ಬೇಕಾಯ್ತು ನೀವು. ಈ ಸೈಡ್ ಆಗಿ ಮತ್ತು ನೀವೆಲ್ಲ ಇವ್ರಿಗೆ ಯಾಕೆ ಮತ್ತೆ ಹೊರಗೆ ಕಳಿಸ್ತೀರಿ? ಮತ್ತು ಇವ್ರು ಒಳಗೆ ತೋರ್ಲ, ಮತ್ತು ಬಾಜಿ ಆದ್ಮೇಲೆ ತೋರ್ಲ, ಮತ್ತೆ ಅವ್ರಿಗೆ ಯಾಕೆ ಹೊರಗೆ ತೋರಿಸ್ತೀವಿ? ಎರಡು ಒಂದು ಆಗ್ಬೇಕು. ಈಗ ಅವ್ರನ್ನ ಒಳಗಡೆ ತೊಗೋಬೇಕು, ಇಲ್ಲ 12 ಹೊರಗೆ ತೊಗೋಬೇಕು. ಸರ್ ಅಲ್ಲಿ ಜಾಗ ಸಲುವಾಗಿ ಅಂತೇಳಿ ನಮಗೆ 2 ಫೂಟ್ ಒಳಗೆ ಪಟ್ಟಿ ಮಾಡಿಕೊಟ್ಟಾರೆ. ಮತ್ತೆಲ್ಲ ಖಾಲಿ ಐತೆಲ್ಲ ಅಲ್ಲೆಲ್ಲಿ ಅದು ಎಲ್ಲ ಶುದ್ಧ ಮಾಡ್ಕೊಂಡು ಕುದುರ್ತಾರಲ್ಲ ಅಲ್ಲಿ. ಖಾಲಿ ಐತಲ್ರಿ ಅಲ್ಲಿ? ಹಾಂ, ಇವರೇ ಈಗ ಅಂಗಡಿದವರೇ ಹೊರಗೆ ಬಂದ ಸರ್. ಈಗ ಕನ್ವೀನಿಯನ್ಸ್ ಆಗಬೇಕಲ್ಲ ಅವರು. ಅದಕ್ಕೆ ಈ ದಿನ ಬೆಳಿಗ್ಗೆ ಅದು ನಾವು ಹೋಗೋದು ಅಲ್ಲಿ ನಾವು ಅವ್ರಿಗೆ ನಮಗೆ ಇದನ್ನು ಮಾಡೋಕ್ಕೂ ಬೇಜಾರಾಗುತ್ತೆ. ಒಳಗೆ ಬರಲಿ.
ಫಸ್ಟಿಗೆ ಅವ್ರದ್ದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅವ್ರು ರೋಡ್ನಾಗ ಕುಂದ್ರೋದು ಬೇಡ, ಅವ್ರಿಗೆ ಕುಂದ್ರಾಕ ಒಂದು ಅನುಕೂಲ ಮಾಡಿಕೊಡಿ. ಟ್ರಾಫಿಕ್ ಸಂಚಾರಕ್ಕೂ ಅನಾನುಕೂಲತೆ ಆಗುತ್ತೆ. ಅವ್ರಿಗೆ ಅಲ್ಲಿ ಯಾವುದೋ ಒಂದು ಫಸ್ಟ್ ಬೈಲಾನೋ ಸೆಕೆಂಡ್ ಬೈಲಾನೋ ಅಲ್ಲಿ ಕುಂದ್ರಾಕ ಒಂದು ಅನುಕೂಲ ಮಾಡ್ಕೊಂಡು ಕಟ್ಟಿಗಿಟ್ಟಿ ಅಥವಾ ಲೈಟು ನೀರಿನ ಸೌಕರ್ಯ ಅವರಿಗೆ ಮಾಡಿಕೊಟ್ರೆ ಅಲ್ಲಿ ಜನ ಬರ್ತಾರೆ, ಅವರಿಗೆ ಈಸಿ ಆಗುತ್ತೆ ವ್ಯಾಪಾರ ಮಾಡೋಕ್ಕೆ. ಏನು ಮಾತಾಡಿ ಸ್ವಲ್ಪ ಅವ್ರಿಗೇನು ನೋಡಿ ಸಂಧ್ಯಾಗೆಲ್ಲ ಐಡೆಂಟಿಫೈ ಮಾಡಿಕೊಟ್ಟು ಅಷ್ಟು ಹೋಗ್ತೀರಾ? ಎಲ್ಲಿ ಸಂಧ್ಯಾಗ ಸರ್? ಸಂಧಿಗಳು ಅದಾವಲ್ಲ ಮಾರ್ಕೆಟ್ನಾಗ, ಸಂಜೆ ಎಲ್ಲ ಬೈಲಾನ್ ಇರ್ತಾರೆ ಅದಕ್ಕೆ. ಇಲ್ಲ ಸರ್, ಅದು ಗಾಡಿ ಮಾಡಿದ್ರಿ ಮೀಟಿಂಗ್ದಾಗ ಠಾವ್ ಮಾಡ್ತೀರಿ ನೀವು. ಟೌನ್ ವೆಂಡಿಂಗ್ ಕಮಿಟಿನ ಸದಸ್ಯರು ಅದೀವು, ನೀವು ಮೀಟಿಂಗ್ದಾಗ ಅನ್ಕೊಡ್ರಿ ಅಂತ ಅನುಕೂಲ ಮಾಡಿಕೊಟ್ಟು ಅಂದ್ರೆ ಅಲ್ಲಿ ಮಂದಿನ ಬರೋದಿಲ್ಲ, ನಿಮ್ಮ ವ್ಯಾಪಾರ ಹೆಂಗೆ ಆಗ್ತದೆ? ಅಲ್ಲ ಯಾರು ಇಲ್ಲಿ ಕುಂದಿರಲಿಲ್ಲ ಅಂದ್ರೆ ಮಂದಿ ಅಲ್ಲೇ ಬರ್ಬೇಕಲ್ಲ. ಬರೋದಿಲ್ಲ ಸರ್, ಅದು ಪಾರ್ಕಿಂಗ್ ವೆಹಿಕಲ್ ಇಷ್ಟು ಪಾರ್ಕಿಂಗ್ ಅದಾವ ಮಾರ್ಕೆಟ್ ಬಿಜಾಪುರ್ನಾಗ. ಅಲ್ಲ ಒಳಗೆ ಸಂಧಿ ಅಲ್ಲೇ ಬದಿ ವ್ಯಾಪಾರದ್ದು ಏನೈತಿ, ಯಾರು ಬಿಟ್ಟು ಕೂತಂದ್ರೆ ಅವ್ರಿಗೆ ವ್ಯಾಪಾರ ಆಗ್ಬೇಕು. ಇದು ನೀವೇ ಇದು ಸಾಹೇಬ್ರು ಮಾಡ್ಕೊಡ್ತೀರಿ ನೋಡಿ. ಸಿಗ್ನಲ್ದಿಂದ ನೀವು 100ನಾಗ ರೋಡ್ ಸೈಡಿಗೆ ನಿಂದಿರಬಾರ್ದು. ನಿಮ್ಗೆ ನಾವು ಮಾಡಿಕೊಡ್ಬೇಕು, ಅದೆಲ್ಲ ಅದೇ ರೀ. ಅದ್ರೊಳಗೆ ಏನು ಬರ್ದಾರ ನೀವು ಓದ್ರಿ. ನಿಮ್ಗೆ ಸಿಗ್ನಲ್ದಿಂದ ಎಷ್ಟು ದೂರ ಇರಬೇಕು, ಕ್ರಾಸಿಗೆ ಎಲ್ಲಿ ಇರಬಾರ್ದು, ಅದೆಲ್ಲ ಬರ್ದಾರ ಅದ್ರಾಗ. ಅವು ಎಲ್ಲ ನಾವು ಕಾಸ್ಟ್ ಮಾಡಿ ನಿಮ್ಗೆ ಜಾಗ ಕೊಡಬೇಕಲ್ಲ. ಮಾರ್ಕೆಟ್ ಎಲ್ಲಿ ಮಾಡ್ಬೇಕಂತ ಹೇಳಿ ಮಾಡ್ಬೇಕಂತ ಇಲ್ಲ ಐತ್ರಿ ಸರ್, ನೀವು ಮಾರ್ಕೆಟ್ ಮಾಡಿ ಕೊಡ್ಬೇಕಂತ ಐತಿ. ನಿಮ್ಗೆ ಜಾಗ ನೋಟಿಫೈ ಮಾಡಿ ಕೊಡ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನು ಅದ. ಹೌದು. ಏನದ ಅಂದ್ರೆ ಎಲ್ಲಿ ಐತಿಹಾಸಿಕ ಮಾರ್ಕೆಟ್ ಇರ್ತೈತಿ ಅಲ್ಲೇ ನೀವು ಮಾಡ್ಬೇಕಂತ ಹೇಳ್ತೀವಿ. ಅದು ನೀವು ಐತಿಹಾಸಿಕ ಮಾಡಿ ಇಲ್ಲಿ ಕೇಳ್ರಿ ನಮ್ಮ ಮುಂದೆ. ಈಗ ನಿಮ್ಮದೇ ಥರಕ್ಕೆ ನೀವು ಹೇಳೋರು ನಮ್ದು ಕೇಳ್ರಿ ಮೊದಲು. ಇದು ಏನೈತಿ ನಮ್ಮ ಜಿಲ್ಲೆದು ಸರ್ಕಾರದ ಕಾನೂನು. ಇದು ಸಾರ್ವಜನಿಕರಿಗೆ ನೀವು ಅನುಕೂಲ ಮಾಡಿಕೊಡ್ಬೇಕು, ಅಥವಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವೇ ಅನುಕೂಲ ಕೊಡಬೇಕು. ಈಗ 5 ವರ್ಷ ಆಯಿತು. 5 ವರ್ಷದ ನಂತರ ನೀವು ಪೊಲೀಸರಿಗೆ ಕೇಳಿದ್ದು, ಅವ್ರಿಗೆ ಸೆಕ್ಯೂರಿಟಿ ಕೇಳಕೇಶನ್ ಬಂದ ಕೇಸಿಂದ ಇಷ್ಟೇ ಇದ್ರೂ ಸಹಿತ ನೀವು ಏನು ಮಾಡಿರಿ, ತೆಗೆದು ಇದು ಮಾಡಿಬಿಟ್ರಿ. ಅದಕ್ಕೆ ಮಾಡಿದ ಮೇಲೆ ಕೋರ್ಟ್ನಾಗ ನೀವು ಏನು ಹೇಳಕತ್ತೀರಿ, ಇನ್ನ ತನಕ ನೀವು ಅವರಿಗೂ ಕೊಟ್ಟಿರೋದು ಹೇಳಿಕೆಯಿಂದ ತಿಳಿಸಿದ ಸಾಹೇಬ್ರಿಗೂ. ಆನಂದ್ ನಾವೇನು ಹೇಳಕತ್ತೀವಿ, ದಯವಿಟ್ಟು ಹೈಕೋರ್ಟ್ಗೂ ನೀವು ತಪ್ಪು ಇದು ಮಾಹಿತಿ ಕೊಡಕತ್ತೀರಿ, ಮತ್ತು ಪೊಲೀಸರಿಗೂ ನೀವು ತಪ್ಪು ಮಾಹಿತಿ ಕೊಡಕತ್ತೀರಿ. ಯಾರು ಮಹಾನಗರ ಪಾಲಿಕೆದು. ನೀವು ಏನು ಮಾಡಿರಿ, ಈ ಕಾನೂನಿಗೆ ನಾವು ಒಪ್ಪಂಗಿಲ್ಲ ತಿಳಿಸಿ ನೀವು ಬರೋದ್ರ ಕೊಡ್ರಿ. ಒಂದು ನೀವು ಹಿಂಬರನು ಕೊಡಂಗಿಲ್ಲ ಸಾಹೇಬ್ರ, ನಿಮಗೆ ಇದು ಮಾಡ್ತಿಲ್ಲ. 1 ಮಿನಿಟ್ ಕೇಳ್ರಿ, ನಮ್ಗೆ ಕೇಳ್ರಿ, ಆಮೇಲೆ ನಿಮ್ದು ಹೇಳ್ರಿ. ನಾವು ನಿಮ್ಗೆ ಬ್ಯಾಡ ಅಂತ ಹೇಳಂಗಿಲ್ಲ. ನೀವು ಹಿಂಬರಗನು ಕೊಡಂಗಿಲ್ರಿ. ಇನ್ನ ತನಕ ಯಾರಿಗೂ ಹಿಂಬರ ಕೊಟ್ಟಿರಿ, ಅದು ನಮ್ಗೆ ಸ್ವಲ್ಪ ತಿಳಿಸಿ ಹೇಳ್ರಿ. ನಾವು ಎಷ್ಟು ಸಲ ಇಲ್ಲ ಸಾಹೇಬ್ರ, ಇದು ನೀವು ಡಾಕ್ಯುಮೆಂಟ್ಸ್ ನೋಡಿರಿ. ಇದು ನಾವು ಮಾತಾಡ್ತೇವೆ ಒಂದು 2 ನಿಮಿಷ. ಒಳ್ಳೆದು ಅರ್ಥ ಮಾಡ್ಕೊಡುವ, ಯಾವುದಕ್ಕೂ ಪೊಲೀಸ್ ವಿರುದ್ಧಾಗಲಿ ಅವರು ಸರ್ಕಾರ ವಿರುದ್ಧಾಗಲಿ ಮುಖಂಡರಿದ್ದಾರೆ, ಚರ್ಚೆ ಮಾಡಿ ಒಳ್ಳೆಯ ಒಂದು ಅರ್ಥ ಮಾಡ್ಕೊಡ್ತಾರೆ. ಅದು ಅನುಕೂಲ ಮಾಡಿಕೊಡ್ಬೇಕು. ಅದು ಇವತ್ತು ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಮುಂದೆ ಅವ್ರು ರೋಡಿಗೆ ಬರೋದಾಗಿಲ್ಲ, ವ್ಯಾಪಾರ ಆಗುತ್ತೆ, ಅಂಗಡಿ ಮುಂದೆ ಹೋಗ್ತಾರೆ, ನಿಮಗೂ ವ್ಯಾಪಾರ ಆಗುತ್ತೆ, ಅನುಕೂಲ ಆಗುತ್ತೆ. ಎಲ್ಲ ಸಾಮಾನ್ಯ ಕಾರ್ಯದಲ್ಲಿ ನಿಮ್ಮ ಲಗೇಜ್ ಇರ್ತದೆ, ನಿಮ್ಮ ಅಂಗಡಿ ಬ್ಯಾರಿಕೇಡ್ ಮುಂದೆ ನೀವು ಲಗೇಜ್ ಇರ್ತದೆ. ಅಂಗಡಿ ಅಷ್ಟ ಅಲ್ಲ, ಜಾಗಾನು ಹೊರಗಿಂದು ಫುಟ್ಪಾತ್ ಎಲ್ಲ ಕೊಡ್ಕೊಂಡ್ಬಿಟ್ಟೇವೆ ನೀವು. ಅದಕ್ಕೂ ಮತ್ತೆ ವ್ಯಾಪಾರ ಮಾಡ್ತೇವೆ ನಾವು. ತಿಂಗಳ ಎಷ್ಟು ಕೊಡಪ್ಪ ಅಂತೇಳಿ ಆ ಲೆಕ್ಕಕ್ಕೆ ನೀವು ಅವೆಲ್ಲ ತೆಗೀರಿ, ದೊಡ್ಡ ಮನಸ್ಸು ಮಾಡಿರಿ. ನನ್ನಂಗೆ ಅವರು ದುಡ್ಡು ತಿಂತಾರೆ, ಅವ್ರಿಗೂ ಅನುಕೂಲ ಆಗಲಿ, ಸಮಾಜಕ್ಕೆ ಒಂದು ಒಳ್ಳೇದಾಗಲಿ, ನಮ್ಮ ಸಿಟಿ ಕ್ಲೀನ್ ಇದೆ, ಆ ಭಾವನೆ ಬರಲಿ. ಮನುಷ್ಯಾಗ ಎಲ್ಲ ಇದೆ, ಅದರ ಭಾವನೆ ಇಲ್ಲ. ಇದು ನಂದು, ನಮ್ಮದು, ನಾವು ಅದು ಅನುಕೂಲ ಮಾಡಿಕೊಡ್ಬೇಕು. ಅದು ಇವತ್ತು ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಮುಂದೆ ಅವ್ರು ರೋಡಿಗೆ ಬರೋದಾಗಿಲ್ಲ, ವ್ಯಾಪಾರ ಆಗುತ್ತೆ, ಅಂಗಡಿ ಮುಂದೆ ಹೋಗ್ತಾರೆ, ನಿಮಗೂ ವ್ಯಾಪಾರ ಆಗುತ್ತೆ, ಅನುಕೂಲ ಆಗುತ್ತೆ. ಎಲ್ಲ ಸಾಮಾನ್ಯ ಕಾರ್ಯದಲ್ಲಿ ನಿಮ್ಮ ಲಗೇಜ್ ಇರ್ತದೆ, ನಿಮ್ಮ ಅಂಗಡಿ ಬ್ಯಾರಿಕೇಡ್ ಮುಂದೆ ನೀವು ಲಗೇಜ್ ಇರ್ತದೆ. ಅಂಗಡಿ ಅಷ್ಟ ಅಲ್ಲ, ಜಾಗಾನು ಹೊರಗಿಂದು ಫುಟ್ಪಾತ್ ಎಲ್ಲ ಕೊಡ್ಕೊಂಡ್ಬಿಟ್ಟೇವೆ ನೀವು. ಅದಕ್ಕೂ ಮತ್ತೆ ವ್ಯಾಪಾರ ಮಾಡ್ತೇವೆ ನಾವು. ತಿಂಗಳ ಎಷ್ಟು ಕೊಡಪ್ಪ ಅಂತೇಳಿ ಆ ಲೆಕ್ಕಕ್ಕೆ ನೀವು ಅವೆಲ್ಲ ತೆಗೀರಿ, ದೊಡ್ಡ ಮನಸ್ಸು ಮಾಡಿರಿ. ನನ್ನಂಗೆ ಅವರು ದುಡ್ಡು ತಿಂತಾರೆ, ಅವ್ರಿಗೂ ಅನುಕೂಲ ಆಗಲಿ, ಸಮಾಜಕ್ಕೆ ಒಂದು ಒಳ್ಳೇದಾಗಲಿ, ನಮ್ಮ ಸಿಟಿ ಕ್ಲೀನ್ ಇದೆ, ಆ ಭಾವನೆ ಬರಲಿ. ಮನುಷ್ಯಾಗ ಎಲ್ಲ ಇದೆ, ಅದರ ಭಾವನೆ ಇಲ್ಲ. ಇದು ನಂದು, ನಮ್ಮದು, ನಾವು
ಒಂದು ಲೆಫ್ಟ್ ಒಂದು ದಿವಸ ರೈಟ್ ಇಪ್ಪತ್ತೊಂದು ಮಾಡಿ ಹೇಳ್ರಿ ಅನಂತ ಹೇಳಿ ಏನಾಗುತ್ತೆ ನೋಡ್ರೆ ಇದೊಂದು ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಇಲ್ಲ ನೋಡ್ರಿ ಆಮೇಲೆ ಸರ್ಕಾರ ಮಾಡಿಸ್ತಾರೆ ಬೇಜಾರು ಬೇಜಾರು ಉಳಿದವರು ಸ್ವಲ್ಪ ಕೀಲಿ ಪಲ್ಯ ಬೇಜಾರು ಅಂತಿದ್ದಾರೆ ಇವ್ರಿಗೆ ಏನಂತಾರೆ 180 ಮಂದಿ ಅದ್ರಾಗ
ಗೋಲ್ ಅಂತ ಹಾಕ್ಬಿಡ್ರಿ. ಈಗ ಎಲ್ಲ ರೊಟ್ಟಿ ಗಾಡಿ ಬಂದು ಹತ್ತಬೇಕು. ಅವ್ರು ಹೇಳ್ಬಿಡು ಕಾಲ ಮಾಡ್ಬಿಟ್ಟು ಒಂದ್ ಸೈಡ್ ಮಾಡಿ ಬದಲ ಒಂದ್ ಸೈಡ್ ಇರ್ಲಿ. ಆಮೇಲೆ ಸ್ವಲ್ಪ ಇವ್ನು ಲೆವೆಲ್ ಅದು ಇದು ಮಣ್ಣು ಇದು ಈಗ ಎಲ್ಲ ರೊಟ್ಟಿ ಗಾಡಿ ಬಂದು ಹತ್ತಬೇಕು. ಅವ್ರು ಹೇಳ್ಬಿಡು ಕಾಲ ಮಾಡ್ಬಿಟ್ಟು ಒಂದ್ ಸೈಡ್ ಮಾಡಿ ಬದಲ ಒಂದ್ ಸೈಡ್ ಇರ್ಲಿ. ಆಮೇಲೆ ಸ್ವಲ್ಪ ಇವ್ನು ಲೆವೆಲ್ ಅದು ಇದು ಮಣ್ಣು ಇದು ಒಪ್ಪಲ್ಲ. ಅದಕ್ಕೆ ನಾವು ಚೆಕ್ ಮಾಡ್ತೀವಿ. ಹೊರಗೆ ಬಂದು ನೋಡೋದು ತೊಗೊಂಡು ಹೋಗ್ಬಿಡ್ತಾರೆ ಡಬ್ಬೆ ಹಾಕೊಂಡು ಎಲ್ಲ ಫುಟ್ಪಾತ್ ಹಗ್ಗ ಗಿಗ್ಗ ಎಲ್ಲ ಒಳಗೆ ಹೋಗ್ಬೇಕು. ಮಳೆ ಹಾಕೊಂಡು ಒಂದು ಏನು ಹೇಳಿದ್ರು
ಇದು ಜಾಗ ಯಾಕೋ ಖಾಲಿ ಉಳಿದೈತಲ್ಲ ಇದು ಮಸ್ತ್ ಇದೆಲ್ಲ ತೆಗೆದ್ರೆ ಎಲ್ಲಿ ಹೋಗ್ತೀರಪ್ಪ ಮತ್ತೆ ಇವ್ರು ಹೇಳ್ತಾರೆ ಹೋಗ್ತೀಯಾ ಮತ್ತೆ ಇವ್ನು ಜಾಗ ಕೊಡ್ಬೇಕಲ್ಲ ಆಮೇಲೆ ನೀವು ಎಲ್ಲ ರೋಡ್ ಎಲ್ಲ ಕುಂತ್ಬಿಟ್ಟಿಯಲ್ಲಪ್ಪ ಯಜಮಾನ ರೋಡ್ ಏನಿದೆ ಗೊತ್ತಾ ಇವ್ರನ್ನ ಆ ಸೈಡ್ ಒಂದು ಈ ಸೈಡ್ ಒಂದು ಕೊಡ್ತಾರೆ ಒಬ್ಬರಿಗೆ ಮತ್ತೊಂದು ಮತ್ತೊಂದು ಹೆಂಗೆ ಪೂರ್ಣ ಇದೆ ಇದು ಎಕ್ಸೆಲ್ ಆಗಿದ್ರೆ ಇದೆಲ್ಲ ಇದು ಮಾಡ್ತಾ ಇದಾರೆ ಈಗ ಅದು ಬಿಟ್ಟು ಅದು ಈಗ ಕ್ಲಿಯರ್ ಆಗೈತೆ ಈಗ ನಮ್ಮ ಹಾಕಿ ಅವಾಗ ಈಗ ಅದು ಸರಿಯಲ್ಲ ಹೆಂಗೆ ಕೊಡ್ತೀರಿ ಹೇಳ್ರಿ ಅನಂತ ಹೇಳಿ ಏನಾಗುತ್ತೆ ನೋಡ್ರೆ ಎಲ್ಲ ಬ್ಯಾಟ್ರಿ ಇಲ್ಲ ಬ್ಯಾಟ್ರಿ ಇಲ್ಲ ನೋಡ್ರಿ
ಆಮೇಲೆ ಸರ್ಕಾರ ಮಾಡಿಸ್ತಾರೆ ಜೈಜರ್ ಮೇಜರ್ ಉಳಿದವರು ಸ್ವಲ್ಪ ಕೀಲಿ ಪಲ್ಲೆ ಜಗ್ಯಾರ ಅಂತ ಇದ್ದಾರೆ ಇವ್ರಿಗೆ ಏನಿಸ್ತಾರೆ ಇದು 180 ಮಂದಿ ಅದ್ರಾಗ ಕಟ್ಟಿಗೆ ತಗಡ ಗಿಡ ಸಿಕ್ಕಾಬಿಟ್ಟು ಎಷ್ಟು ಚಿಪ್ಪನ ಬಗ್ಗೆ